Hi everyone, welcome back to my class. Students, as ನೀವು ಪೋಲಿಂಗಲ್ಲಿ ತಿಳಿಸಿದ ಹಾಗೆ ಲೈಕ್ ಯು ವಾಂಟ್ ಮೀ ಟು ಸಾಲ್ವ್ ದ ಕ್ವೆಶನ್ ಪೇಪರ್ಸ್. ಸೊ ಈಗ ಆಲ್ರೆಡಿ ನಿಮಗೆ ಬೋರ್ಡಿಂದ 2 ಮಾಡೆಲ್ ಕ್ವೆಶನ್ ಪೇಪರ್ ಸಿಕ್ಕಿದೆ. ಸೊ ಹಾಗೂ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿರುವಂಥ ಸ್ಟೂಡೆಂಟ್ಸ್ಗೆ ಸೊ ಕೆಲವೊಂದು ಕ್ವೆಶನ್ಸನ್ನು ನಾನು ಆಗಾಗ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ಲೈಕ್ ಕ್ವೆಶನ್ ಪೇಪರ್ ಅಥವಾ ನಾನು ಯಾವುದು ಕ್ವೆಶನ್ ಪೇಪರ್ಸನ್ನು ಪ್ರಿಪೇರ್ ಮಾಡಿದ್ದೀನಿ ಓನಾಗಿ, ಅದು ಕೂಡ ಸಾಕಷ್ಟು ಕ್ವೆಶನ್ ಪೇಪರ್ಸ್ ಇದೆ, ಅದನ್ನು ಕೂಡ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ಹೋಪ್ ನಿಮಗೆ ಅದು ಹೆಲ್ಪ್ ಆಗ್ತಿದೆ ಅನ್ಕೋತೀನಿ. ಸೊ ಈಗ ಆಲ್ರೆಡಿ ನೀವು ಆಕಾಶವಾಣಿ ಪ್ರೋಗ್ರಾಮ್ ಕೇಳಿದ್ದೀರಾ. ಸೊ ನಮ್ಮ SSLC ಬೋರ್ಡ್ ಡೈರೆಕ್ಟರ್ ಏನು ತಿಳಿಸಿದ್ದಾರೆ, 2 ಮಾಡೆಲ್ ಕ್ವೆಶನ್ ಪೇಪರ್ ಜೊತೆಗೆ ಒಂದು 3ರಿಂದ 4 ಅದರ್ ಕ್ವೆಶನ್ ಪೇಪರ್ಸನ್ನು ನೀವು ಸಾಲ್ವ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ಲಾಟ್ ಆಫ್ ಐಡಿಯಾ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಸೊ ಆ ಒಂದು ಇಂಟೆನ್ಷನಿಂದ ಇವತ್ತಿನ ಒಂದು ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಕ್ವೆಶನ್ ಪೇಪರ್ಸ್. ಸೊ ದ ಕ್ವೆಶನ್ ಪೇಪರ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ ಟುಡೇಸ್ ಕ್ಲಾಸ್ ಈಸ್ ಫ್ರಮ್ ದ ಡಿಪಾರ್ಟ್ಮೆಂಟ್. ಸೊ ಡಿಪಾರ್ಟ್ಮೆಂಟಿಂದನೇ ಡಿಸ್ಟ್ರಿಕ್ಟ್ ವೈಸ್ ನಮಗೆ ಸಿಕ್ಕಿರುವಂಥ ಒಂದು ಕ್ವೆಶನ್ ಪೇಪರ್ಸ್ನ ಇವತ್ತು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಟೋಟಲಿ 3 ಕ್ವೆಶನ್ ಪೇಪರ್ಸ್ ಇದೆ. ಸೊ ನಾನು ಸೆಷನ್ ಬೈ ಸೆಷನ್ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಟುಡೇ ಫಸ್ಟ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಕೆಮಿಸ್ಟ್ರಿ ಪಾರ್ಟ್. ಸೊ ದ ಫಸ್ಟ್ ಕ್ವೆಶನ್ ಇನ್ ದ ಕೆಮಿಸ್ಟ್ರಿ ಪಾರ್ಟ್ ಏನು ಅಂತಂದರೆ, ಸಿ ದ ಫಾಲೋಯಿಂಗ್ ಕಾಂಪೌಂಡ್ ನೇಮ್ ಈಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಆ್ಯಕ್ಚುಲಿ ಅ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಸೊ ಬೈ ಲುಕಿಂಗ್ ಅಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್. ಈ ಕಾಂಪೌಂಡ್ನ ಹೆಸರೇನು? ವೆರಿ ಸಿಂಪಲ್. ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಲೆಸನ್ನಲ್ಲಿ ಎಲ್ಲ ಸ್ಟ್ರಕ್ಚರ್ ಬರೆಯೋದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸಿ ಒನ್ಸ್ ಅಗೈನ್ ಐ ವಿಲ್ ಟೀಚ್ ಯು ಹೌ ಟು ಐಡೆಂಟಿಫೈ ದ ನೇಮ್ ಆಫ್ ದಿಸ್ ಕಾಂಪೌಂಡ್. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿರೋದು ಬಂದು ದೇ ಹ್ಯಾವ್ ಗಿವನ್ ಬ್ಯೂಟೇನ್. ಸೊ ದೇ ಹ್ಯಾವ್ ಗಿವನ್ ಬ್ಯೂಟೇನ್ ಆಸ್ ಒನ್ ಆಪ್ಷನ್ ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಗಿವನ್ ಬ್ಯೂಟೆನಾಲ್ ಡಿಹೈಡ್ is the another option, and the third option is the butanol ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, and the fourth option is the propanol is another option. So how to identify the compound? See, first you have to know the number of carbon atoms. ಎಷ್ಟು ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇದೆ ಈ ಒಂದು ಲಾಂಗೆಸ್ಟ್ ಚೈನ್ ಅಲ್ಲಿ ಫಸ್ಟ್ ಐಡೆಂಟಿಫೈ ಮಾಡಿ. See, the number of carbon atoms are 1 2 3 4. ಸೊ ಟೋಟಲಿ 4 ಕಾರ್ಬನ್ ಆಟಮ್ಸ್ ಇದೆ. ಸೊ 4 ಅಂದರೆ ಇಟ್ ಈಸ್ ಆಬ್ವಿಯಸ್ಲಿ ಬ್ಯೂಟ್. ವರ್ಡ್ ರೂಟ್ ಗೊತ್ತಿದೆ ಅಲ್ವಾ? ಫಸ್ಟ್ 1 ಕಾರ್ಬನ್ ಇದ್ರೆ ಮೀತ್, 2 ಕಾರ್ಬನ್ ಇದ್ರೆ ಈತ್, 3 ಕಾರ್ಬನ್ ಇದ್ರೆ ಪ್ರಾಪ್ ಆ್ಯಂಡ್ 4 ಕಾರ್ಬನ್ ಇದ್ರೆ ಲಾಂಗೆಸ್ಟ್ ಚೈನಲ್ಲಿ ಇಟ್ ಈಸ್ ಬ್ಯೂಟ್. ಸೊ ಬ್ಯೂಟ್ ಅನ್ನೋ 2 ಆಪ್ಷನ್ ಇದೆ. ಸೊ ಇದರಲ್ಲಿ ಯಾವುದು ಕರೆಕ್ಟ್? ಯು ಹ್ಯಾವ್ ಟು ನೆಕ್ಸ್ಟ್ ಐಡೆಂಟಿಫೈ ದ ಫಂಕ್ಷನಲ್ ಗ್ರೂಪ್. ಈಗ ನೀವು ವರ್ಡ್ ರೂಟ್ ಮುಖಾಂತರ ಫೈಂಡ್ ಔಟ್ ಮಾಡಿದಿರಾ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಈಸ್ 4, ಅದಕ್ಕೆ ಇದು ಬ್ಯೂಟ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಫಂಕ್ಷನಲ್ ಗ್ರೂಪ್. ನಿಮ್ಮೆಲ್ರಿಗೂ ಗೊತ್ತಿದೆ ಫಂಕ್ಷನಲ್ ಗ್ರೂಪ್ OH ಆಗಿದ್ರೆ ಆಲ್ಕೋಹಾಲ್, CHO ಆಗಿದ್ರೆ ಆಲ್ಡಿಹೈಡ್, COOH ಆಗಿದ್ರೆ ಇದು ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ನಮಗೆ ಇಲ್ಲಿರುವಂಥ ಒಂದು ಫಂಕ್ಷನಲ್ ಗ್ರೂಪ್ CHO. ಯು ಕ್ಯಾನ್ ಅಬ್ಸರ್ವ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇಯರ್. ಇಟ್ ಈಸ್ CHO ಅಂದರೆ ಇಟ್ ಈಸ್ ಆಲ್ಡಿಹೈಡ್. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಇಲ್ಲಿ ಯೂಶಲಿ ನೇಮ್ ಹೇಗೆ ಬರಿತೀವಿ ಅಂದರೆ ಬ್ಯೂಟೆನಾಲ್ ಅಂತ ಬರಿತೀವಿ. ಆಲ್ ಯಾಕೆ ಇದು ಆಲ್ಡಿಹೈಡ್, ಬ್ಯೂಟೆನಾಲ್ ಅಂತ ಬರಿತೀವಿ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಬ್ಯೂಟೆನಾಲ್ ಡಿಹೈಡ್, ಕಂಪ್ಲೀಟ್ ನೇಮ್ ಜೊತೆ ಕೊಟ್ಟಿದ್ದಾರೆ. ಸೊ ದ ಆಪ್ಷನ್ ಈಸ್ ಬ್ಯೂಟೆನಾಲ್ ಡಿಹೈಡ್. ಯಾಕೆ ಬ್ಯೂಟೆನಾಲ್? ಸಿ ದೇರ್ ಆರ್ 4 ಕಾರ್ಬನ್ ಆಟಮ್ಸ್, ಸೊ ಇಟ್ ಈಸ್ ಬ್ಯೂಟ್, ಆ್ಯಂಡ್ ಅವರ್ ಫಂಕ್ಷನಲ್ ಗ್ರೂಪ್ ಈಸ್ ಆಲ್ಡಿಹೈಡ್, ಸೊ ಇಟ್ ಈಸ್ ಬ್ಯೂಟೆನಾಲ್ ಡಿಹೈಡ್. ಸೊ ಇದು ಬ್ಯೂಟೇನ್ ಕೊಟ್ಟಿದ್ದಾರೆ, ಬ್ಯೂಟೇನ್ ಅಲ್ಲ, ಇಟ್ ಈಸ್ ಬ್ಯೂಟೆನಾಲ್ ಡಿಹೈಡ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, a solution turns red litmus blue, its pH is likely to be. ರೆಡ್ ಟು ಬ್ಲೂ ಆಗ್ತಾ ಇದೆ ಅಂದರೆ ಅದು ಬೇಸಿಕ್ ನೇಚರ್ ಜಾಸ್ತಿ ಇದೆ. ಸಿ ಇಲ್ಲಿ 2 ಅಂದರೆ ಆಸಿಡಿಕ್ ನೇಚರ್, ಬಿಲೋ 8 ಬರೋಂಥದ್ದು pH ಸ್ಕೇಲಲ್ಲಿ ಏನಾಗುತ್ತೆ? ಸೊ ಬಿಲೋ 8 ಬಂದಾಗ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಆಸಿಡಿಕ್, ಅದನ್ನು ನಾವು ಆಸಿಡಿಕ್ ಅಂತ ಹೇಳ್ತೀವಿ. ಸೊ ದಿಸ್ ವಿಲ್ ಬಿ ದ ನ್ಯೂಟ್ರಲ್ ಇನ್ ನೇಚರ್ ಆ್ಯಂಡ್ ಮೂವಿಂಗ್ ಅಹೆಡ್ ಇಟ್ ವಿಲ್ ಬಿ ಬೇಸಿಕ್ ಇನ್ ನೇಚರ್. ಇದು ಬೇಸಿಕ್ ಆಗಿರುತ್ತೆ. ಓಕೆ, ಸೊ 2 is acidic, 4 is acidic. This is more acidic compared to this. Okay, so 5 is also acidic. So ಯಾವುದು ಬೇಸಿಕ್ ಇಲ್ಲಿ? 10. pH ವ್ಯಾಲ್ಯೂ ವಿತ್ 10 ಈಸ್ ಬೇಸಿಕ್. ಸೊ ನಾವು ಒಂದು ಸೊಲ್ಯೂಷನ್ ತಗೊಂಡು ಆ ಸೊಲ್ಯೂಷನಲ್ಲಿ ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ರೆಡ್ ಲಿಟ್ಮಸ್ ಪೇಪರ್ ಅನ್ನೋದು ಬ್ಲೂಗೆ ಟರ್ನ್ ಆಗ್ತಾ ಇದೆ ಅಂದರೆ ಆ ಸೊಲ್ಯೂಷನ್ ಡೆಫಿನೆಟ್ಲಿ ಬೇಸಿಕ್ ಆಗಿರುತ್ತೆ. ಓಕೆ, ಇಟ್ ಮೇ ಬಿ 8 ಆರ್ ಮೋರ್ ದೆನ್ 8. ಓಕೆ, ಸೊ ಇಟ್ ವಿಲ್ ಬಿ ಆಲ್ಕಲೈನ್ ಇನ್ ನೇಚರ್, ಇಟ್ ಇಸ್ ಬೇಸಿಕ್ ಇನ್ ನೇಚರ್. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ pH value 10 is basic in nature. So it will turn red litmus blue. I hope you all have understood. So the next question is, which of the following always increases down the group?
ನಿಮಗೆ ಪೀರಿಯಾಡಿಕ್ ಟೇಬಲಲ್ಲಿ ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಹೇಳ್ಕೊಟ್ಟಿದ್ದೀನಿ ನೋಡಿ. ದೀಸ್ ಆರ್ ಕಾಲ್ಡ್ ಆಸ್ ಪೀರಿಯಡ್ಸ್ ಆ್ಯಂಡ್ ಇದನ್ನು ನಾವು ಏನು ಹೇಳ್ತೀವಿ, ಗ್ರೂಪ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಕ್ವೆಶನಲ್ಲಿ ಓದುವಾಗ ಆಲ್ವೇಸ್ ವಿ ಸೇ ದಿಸ್ ಇಸ್ ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ದಿಸ್ ಈಸ್ ಡೌನ್ ದ ಗ್ರೂಪ್. ಓಕೆ, ಇದು ಅಕ್ರಾಸ್ ದ ಪೀರಿಯಡ್. ಕ್ವೆಶನಲ್ಲಿ ನಾವು ಏನಾದರೂ ಓದಬೇಕಾದ್ರೆ ಫ್ರಮ್ ದ ಲೆಸನ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಯಾವಾಗಲೂ ನಾವು ಆಫನ್ ಆಗಿ ಕೇಳುವಂಥ ಒಂದು ವರ್ಡ್ ಬಂದು ಅಕ್ರಾಸ್ ದ ಪೀರಿಯಡ್ ಡೌನ್ ದ ಗ್ರೂಪ್ ಅನ್ನೋ ವರ್ಡ್ ಕೇಳ್ತೀವಿ. ಸೊ ಈ ಕ್ವೆಶನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆಲ್ವೇಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಡೌನ್ ದ ಗ್ರೂಪ್ ಏನು ಇನ್ಕ್ರೀಸ್ ಆಗುತ್ತೆ? ಸೊ ನಾವು ಇಲ್ಲಿ ಚೆಕ್ ಮಾಡ್ತಾ ಬರಬೇಕು. ಆಪ್ಷನ್ ಬಂದು ಅಟಾಮಿಕ್ ರೇಡಿಯಸ್, ಇನ್ನೊಂದು ಎಲೆಕ್ಟ್ರೋಪಾಸಿಟಿವಿಟಿ. ಎಲೆಕ್ಟ್ರೋಪಾಸಿಟಿವಿಟಿಗೆ ಇನ್ನೊಂದು ಹೆಸರು ಬಂದು ಮೆಟಾಲಿಕ್ ಕ್ಯಾರೆಕ್ಟರ್. ಆ್ಯಂಡ್ ಸೆಕೆಂಡ್ ಆಪ್ಷನ್ ಈಸ್ ಅಟಾಮಿಕ್ ರೇಡಿಯಸ್ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಆ್ಯಂಡ್ ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಟುಗೆದರ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ದಿಸ್. ಆ್ಯಂಡ್ ಎಲೆಕ್ಟ್ರೋಪಾಸಿಟಿವಿಟಿ, ಎಲೆಕ್ಟ್ರೋನೆಗೆಟಿವಿಟಿ ಇಸ್ ನಥಿಂಗ್ ಬಟ್ ಅನದರ್ ನೇಮ್ ಆಫ್ ದಿಸ್. ಸೊ ಇದು ಕೂಡ ಆಗಲ್ಲ. ಸೊ ಈ ಎರಡು ಆಪ್ಷನನ್ನು ನಾವು ಚೆಕ್ ಮಾಡಬೇಕು. ಸೊ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಮೇಲಿಂದ ಕೆಳಗಡೆ ಬರ್ತಾ ಇದ್ದಾಗ ಏನಾಗುತ್ತೆ ಎಲಿಮೆಂಟ್ಸ್ ನೀವು ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ಗ್ರೂಪ್ 1 ಅಂತ ತಿಳ್ಕೊಳ್ಳಿ. ಸೊ ಗ್ರೂಪ್ 1ಅಲ್ಲಿ ಫಸ್ಟ್ ಎಲಿಮೆಂಟ್ ಬಂದು ಹೈಡ್ರೋಜನ್, ಕರೆಕ್ಟ್. ಆ್ಯಂಡ್ ಥರ್ಡ್ ಎಲಿಮೆಂಟ್ ಬಂದು ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಕರೆಕ್ಟ್. ಸೊ 10th ಎಲಿಮೆಂಟ್ ಆದಮೇಲೆ 11th ಎಲಿಮೆಂಟ್ ಬರೋದು ಸೋಡಿಯಂ. ಆ್ಯಂಡ್ ದೆನ್ 18th ಎಲಿಮೆಂಟ್ ಆದಮೇಲೆ 19th ಎಲಿಮೆಂಟ್ ಬರೋದು ಪೊಟ್ಯಾಷಿಯಂ. ಸೊ ಈಗ ನಾನೊಂದಷ್ಟು ಎಲಿಮೆಂಟ್ಸ್ ಬರೆದಿದ್ದೀನಿ ಗ್ರೂಪಲ್ಲಿ. ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಅಟಾಮಿಕ್ ರೇಡಿಯಸ್ ಹೈಡ್ರೋಜನ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ 1 electron. ಸೊ ಲಿಥಿಯಂ ಏನಾಗುತ್ತೆ, ಇಟ್ ವಿಲ್ ಬಿ ಹ್ಯಾವಿಂಗ್ 2 shell. Sodium will be having 3 shell. Potassium will be having how many shell? 4 shell. So ಏನಾಗ್ತಿದೆ, ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಅಟಾಮಿಕ್ ರೇಡಿಯಸ್ ಏನಾಗ್ತಾ ಇದೆ, ಇನ್ಕ್ರೀಸ್. ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಡೌನ್. ಎಲೆಕ್ಟ್ರೋಪಾಸಿಟಿವಿಟಿ ಅಂದರೆ ಮೆಟಾಲಿಕ್ ಕ್ಯಾರೆಕ್ಟರ್. ಮೆಟಾಲಿಕ್ ಕ್ಯಾರೆಕ್ಟರ್ ಯಾವಾಗಲೂ ಏನಾಗುತ್ತೆ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ? ಎಲೆಕ್ಟ್ರೋಪಾಸಿಟಿವಿಟಿ ಅಂದರೆ ಇಲ್ಲಿ ನಾವು ಡೌನ್ ದ ಗ್ರೂಪ್ ನೋಡಿದಾಗ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂಥ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ, ಈಸಿಯಾಗಿ ಲಾಸ್ ಆಗುತ್ತೆ. ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಈಸಿಯಾಗಿ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂಥ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ, ಇಟ್ ವಿಲ್ ಲೂಸ್. ಯಾಕೆ ಲೂಸ್ ಆಗುತ್ತೆ ಅಂದರೆ ನ್ಯೂಕ್ಲಿಯಸ್ಗೂ ಹಾಗೂ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂಥ ಒಂದು ಎಲೆಕ್ಟ್ರಾನ್ಗೂ ಅಫಿನಿಟಿ ಅಂದರೆ ಅಟ್ರಾಕ್ಷನ್ ಕಡಿಮೆ ಇರುತ್ತೆ. ಸೊ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಆಸ್ ವೆಲ್ ಆಸ್ electropositivity, that means the metallic character also increases down the group. So the first option is correct. Second option ಅನ್ನು ನೋಡೋದಾದ್ರೆ ಕ್ರಾಸ್ ಚೆಕ್ ಮಾಡಿ, ಅಟಾಮಿಕ್ ರೇಡಿಯಸ್ ಏನಾಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಆದರೆ ಎಲೆಕ್ಟ್ರೋನೆಗೆಟಿವ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್. ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, ಗೇನ್ ಆಗ್ತಲ್ಲ, ಇನ್ಸ್ಟೆಡ್ ಇಟ್ ಈಸ್ ಲೂಸಿಂಗ್ ದ ಎಲೆಕ್ಟ್ರಾನ್. ಅಂಡರ್ಸ್ಟ್ಯಾಂಡ್? ಸೊ ದ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆಪ್ಷನ್. ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್. So next moving to 1 mark question. So 1 mark question ಅಲ್ಲಿ ಫಸ್ಟ್ ಕ್ವೆಶನ್, ಔಟ್ ಆಫ್ 2 ಎಲಿಮೆಂಟ್ಸ್ ಅಂದರೆ ಇಲ್ಲಿ 2 ಎಲಿಮೆಂಟ್ ಇದೆ. ಒಂದು ಎಲಿಮೆಂಟ್ ಎಕ್ಸ್, ಇನ್ನೊಂದು ಎಲಿಮೆಂಟ್ ವೈ. ಎಲಿಮೆಂಟ್ ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ಇದೆ, ಎಲಿಮೆಂಟ್ ವೈ ಅನ್ನೋ ಒಂದು ಎಲಿಮೆಂಟ್ ಇದೆ. ಔಟ್ ಆಫ್ 2 ಎಲಿಮೆಂಟ್ ಅಂದರೆ 2 ಎಲಿಮೆಂಟ್ಸ್ ಇದೆ. ಯಾವ್ದು ಎಲಿಮೆಂಟ್, ಎಲಿಮೆಂಟ್ ಎಕ್ಸ್ ಆ್ಯಂಡ್ ಎಲಿಮೆಂಟ್ ವೈ ಅನ್ನೋ 2 ಎಲಿಮೆಂಟ್ಸ್ ಇದೆ. ಸೊ ಇದರ z is equals to 18. z is nothing but the atomic number. ಸೊ ನೀವು 9th ಸ್ಟ್ಯಾಂಡರ್ಡಲ್ಲಿ ಕಲ್ತ್ಕೊಂಡಿದ್ದೀರಾ, ಅಟಾಮಿಕ್ ನಂಬರ್ ಇಸ್ ಡಿನೋಟೆಡ್ ಬೈ ಝೆಡ್ ಆ್ಯಂಡ್ ಅಟಾಮಿಕ್ ಮಾಸ್ ಇಸ್ ಡಿನೋಟೆಡ್ ಬೈ ಎ. ಸೊ ಝೆಡ್ ಇಸ್ ಈಕ್ವಲ್ಸ್ ಟು 18 ಅಂದರೆ ಎಕ್ಸ್ ಎಲಿಮೆಂಟ್ನ ಅಟಾಮಿಕ್ ನಂಬರ್ 18 ಆ್ಯಂಡ್ ವೈ ಝೆಡ್ ಇಸ್ ಈಕ್ವಲ್ಸ್ ಟು 20 ಅಂದರೆ ವೈ ಎಲಿಮೆಂಟ್ನ ಅಟಾಮಿಕ್ ನಂಬರ್ 20. ಸೊ ಈಗ ಎಲಿಮೆಂಟ್ ಐಡೆಂಟಿಫೈ ಮಾಡೋದು ತುಂಬ ಈಸಿ. ನಾನು ಪ್ರೀವಿಯಸ್ ಸೆಷನಲ್ಲೂ ಕೂಡ ನಿಮಗೆ ಹೇಳಿದ್ದೀನಿ. ಫಸ್ಟ್ 20 ಎಲಿಮೆಂಟ್ಸ್ನ ನೇಮ್, ಅಟಾಮಿಕ್ ನಂಬರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ವೇಲೆನ್ಸಿ, ವೇಲೆನ್ಸ್ ಎಲೆಕ್ಟ್ರಾನ್ ಇಷ್ಟು ಗೊತ್ತಿದ್ರೆ ಈಸಿಯಾಗಿ ನೀವು ಈ ಒಂದು ಲೆಸನಲ್ಲಿ ಬರುವಂಥ ಕ್ವೆಶನನ್ನು ಅಟೆಂಡ್ ಮಾಡಬಹುದು. ಓಕೆ, ಸೊ ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ನ ಅಟಾಮಿಕ್ ನಂಬರ್ 18. ಸೊ 18th ಎಲಿಮೆಂಟ್ನ ನೇಮ್ ಏನು, 11th ಇಂದ ಶುರು ಮಾಡ್ತೀನಿ ನೋಡಿ. 11th is sodium, then magnesium, aluminium, silicon, phosphorus, sulfur, chlorine, argon. Argon. Argon is 18th element. And 20th element is, 19th is potassium, 20th is calcium. So 20th element is calcium. So argon ಅನ್ನೋದು 18th element, Y ಅನ್ನೋ element ನ ನೇಮ್ ಬಂದು that is atomic number 20 ಇದೆ. So it's the element is the calcium. So element ಐಡೆಂಟಿಫೈ ಮಾಡೋದು ಟಾಸ್ಕ್ ಅಲ್ಲ. The question is
ವಿಚ್ ಈಸ್ ಹ್ಯಾವಿಂಗ್ ದ ಬಿಗ್ಗರ್ ಅಟಾಮಿಕ್ ರೇಡಿಯಸ್? ಯಾವುದಕ್ಕೆ ಅಟಾಮಿಕ್ ರೇಡಿಯಸ್ ದೊಡ್ಡದಾಗಿರುತ್ತೆ ಅಂತ ಕೇಳಿದ್ದಾರೆ. ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಒಂದೇ ಪೀರಿಯಡಲ್ಲಿ ಕೇಳಿದಾಗ ನಿಮಗೆ ಏನಾಗುತ್ತೆ, ಅಟಾಮಿಕ್ ರೇಡಿಯಸ್ನ ಐಡೆಂಟಿಫೈ ಮಾಡೋದು ತುಂಬ ಈಸಿ. ಫಾರ್ ಎಕ್ಸಾಂಪಲ್, ನಾವು ಲೆಟ್ ಮೀ ಟೇಕ್ ದ ಥರ್ಡ್ ಪೀರಿಯಡ್. ಸೊ ಥರ್ಡ್ ಪೀರಿಯಡ್ನ ಫಸ್ಟ್ ಎಲಿಮೆಂಟ್ ಬಂದು ಸೋಡಿಯಂ, ದೆನ್ ಫಾಲೋಡ್ ಬೈ ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್ ಆ್ಯಂಡ್ ದೆನ್ ಪೊಟ್ಯಾಷಿಯಮ್ ಆ್ಯಂಡ್ ಕ್ಯಾಲ್ಶಿಯಂ. ಸೊ ಈ ರೀತಿ ಎಲಿಮೆಂಟ್ಸ್ ಇದೆ. ಈಗ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಅಟಾಮಿಕ್ ರೇಡಿಯಸ್ ಯಾವಾಗ ದೊಡ್ಡದಾಗಿರುತ್ತೆ, ಯಾವಾಗ ಅದು ಶ್ರಿಂಕ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ದ್ಯಾಟ್ ಯು ಹ್ಯಾವ್ ಟು ನೋ. ಒಂದು, ಈಗ ಸೋಡಿಯಂ ಅನ್ನೋ ಒಂದು ಎಲಿಮೆಂಟ್ಗೆ 3 ಶೆಲ್ಸ್ ಇರುತ್ತೆ. ಸೊ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 8, ಥರ್ಡ್ ಶೆಲ್ಲಲ್ಲಿ 1. ಸೊ ಬಿಕಾಸ್ ಇಟ್ಸ್ ಅಟಾಮಿಕ್ ನಂಬರ್ ಇಸ್ 11. ಸೊ ಫಾಲೋಡ್ ಬೈ ಮೆಗ್ನೀಷಿಯಮ್, ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 8, ಥರ್ಡ್ ಶೆಲ್ಲಲ್ಲಿ 2 ಇರುತ್ತೆ. ಫಾಲೋಡ್ ಬೈ ಅಲ್ಯೂಮಿನಿಯಮ್, ಫಸ್ಟ್ ಶೆಲ್ಲಲ್ಲಿ 2 electrons, ಥರ್ಡ್ ಶೆಲ್ಲಲ್ಲಿ 8 electrons, ಸೆಕೆಂಡ್ ಶೆಲ್ಲಲ್ಲಿ 8 electrons, ಥರ್ಡ್ ಶೆಲ್ಲಲ್ಲಿ 3 electrons ಇರುತ್ತೆ. ಆ್ಯಂಡ್ ಫಾಲೋಡ್ ಬೈ ಸಿಲಿಕಾನ್, ಫಸ್ಟ್ 2 ಆ್ಯಂಡ್ ಸೆಕೆಂಡ್ 8 ಆ್ಯಂಡ್ ಥರ್ಡ್ 4. ಸೊ ನಾನು ನಿಮ್ಗೆ ಇದಕ್ಕೆ ಏನಕ್ಕೆ ಬರಿತಾ ಇದ್ದೀನಿ ಇದನ್ನ ಅಂದರೆ, ಏನಾಗ್ತಾ ಇದೆ, ಯು ಕ್ಯಾನ್ ಅಬ್ಸರ್ವ್ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ದ ನಂಬರ್ ಆಫ್ ಎಲೆಕ್ಟ್ರಾನ್ ಈಸ್ ಇನ್ಕ್ರೀಸಿಂಗ್. ಏನಾಗ್ತಾ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಇದೆ. ಯು ಕ್ಯಾನ್ ಅಬ್ಸರ್ವ್. So in the sodium there is only 1 electron in the outermost shell, followed by in the magnesium there are 2 electrons, and in the aluminum there are 3 electrons, and in the silicon there are 4 electrons. So ಈಗ ಕಂಟಿನ್ಯೂ ಮಾಡ್ತಿದ್ರೆ ಏನಾಗುತ್ತೆ, ಫಾಸ್ಫರಸ್ನ outermost shell ಅಲ್ಲಿ 5, ಸಲ್ಫರ್ 6, ಕ್ಲೋರಿನ್ 7, ಆರ್ಗಾನ್ ಏನಾಗಿರುತ್ತೆ 8 ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಆರ್ಗಾನ್ನ ಕಂಪ್ಲೀಟ್ ಆರ್ಬಿಟ್ ಏನಾಗಿರುತ್ತೆ, 8 electrons ಇಂದ ಫಿಲ್ ಆಗಿರುತ್ತೆ. ಕ್ಲಿಯರ್? So ಈಗ coming to next the potassium. So potassium now it will be having 4 shells. So 4 shell ಅಂದ್ರೆ first shell ಅಲ್ಲಿ 2, then 8, then 8 and then 1. Calcium, so first 2 and then 8 and then 8 and then 2. ಅರ್ಥ ಆಗ್ತಿದೆಯಾ? Calcium's atomic number is 20. So first shell ಅಲ್ಲಿ 2 electrons, then 8, then 8 and then 2. So ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾ ಆಗ್ತಾ ಏನಾಗುತ್ತೆ, ಶೆಲ್ನ ಸೈಜ್ ಕಡಿಮೆ ಆಗುತ್ತೆ. ಅಕ್ರಾಸ್ ದ ಪೀರಿಯಡ್, ಪ್ಲೀಸ್ ನೋಟ್ ಇಟ್, ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾ ಆಗ್ತಾ ನ್ಯೂಕ್ಲಿಯಸ್ಗೂ ಹಾಗೂ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂಥ ಒಂದು ಶೆಲ್ನ ಎಲೆಕ್ಟ್ರಾನ್ಗೂ ಅಫಿನಿಟಿ ಅಂದರೆ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಆಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಏನಾಗುತ್ತೆ, ಅಫಿನಿಟಿ ಜಾಸ್ತಿ ಆಗುತ್ತೆ. ಅಫಿನಿಟಿ ಜಾಸ್ತಿ ಆದಾಗ ಏನಾಗುತ್ತೆ, ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಏನಾಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಟುವರ್ಡ್ಸ್ ದ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಆಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ವಾಟ್ ಹ್ಯಾಪನ್, ದ ಅಫಿನಿಟಿ ಟುವರ್ಡ್ಸ್ ದ ನ್ಯೂಕ್ಲಿಯಸ್ ಇನ್ಕ್ರೀಸಸ್. ಸೊ ಏನಾಗುತ್ತೆ, ಇಲ್ಲಿ ಶೆಲ್ ಫ್ರೀ ಆಗಿರುತ್ತೆ. ಔಟರ್ ಮೋಸ್ಟ್ ಶೆಲ್ ಫಸ್ಟ್ ಸೋಡಿಯಂ ಅಲ್ಲಿ ಫ್ರೀ ಆಗಿರುತ್ತೆ. ದೆನ್ ಬೈ ಆ್ಯಡಿಂಗ್ 2 electrons ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಆ್ಯಂಡ್ ದೆನ್ ಬೈ ಆ್ಯಡಿಂಗ್ 3 electron ಸ್ಟಿಲ್ ಇಟ್ ಡಿಕ್ರೀಸಸ್ ಇಟ್ ಸೈಜ್. ಸೊ ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಏನಾಗುತ್ತೆ, ದ ನಂಬರ್ ದಟ್ ಈಸ್ ಆಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ದ ಸೈಜ್ ಆಫ್ ದ ಶೆಲ್ ಡಿಕ್ರೀಸಸ್. ಒಂದೇ ರೀಸನ್. ವಾಟ್ ಇಸ್ ದ ರೀಸನ್? ದ ಅಫಿನಿಟಿ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. That is why the size of the shell decreases. So the question is, which has the bigger atomic radius? ಯಾವುದಕ್ಕೆ atomic radius ಜಾಸ್ತಿ ಇರುತ್ತೆ? Obviously, so calcium ಗೆ 4 orbit ಇರುತ್ತೆ, right? It is having 4 shells, that is KLMN, whereas argon is having only 3 shells. Which is having bigger atomic radius? Obviously it is calcium. So calcium ಯಾವ element? Element Y. ಪ್ಲೀಸ್ ನೋಟ್ ಇಟ್ ಡೌನ್. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಕ್ಯಾಲ್ಶಿಯಂ ಅಂತ ಬರೀಬಾರ್ದು. ಇನ್ಸ್ಟೆಡ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್, ವೈ ಈಸ್ ಹ್ಯಾವಿಂಗ್ ಬಿಗ್ಗರ್ ಅಟಾಮಿಕ್ ರೇಡಿಯಸ್. ಓಕೆ, ಐ ಜಸ್ಟ್ ರೈಟ್ ಶಾರ್ಟ್ ಫಾರ್ಮ್. ನೀವು ಅಟಾಮಿಕ್ ರೇಡಿಯಸ್ ಅಂತ ಬರೀಬೇಕು. ಯಾಕೆ ವೈ? ಯು ಹ್ಯಾವ್ ಟು ಟೆಲ್ ದ ರೀಸನ್. ಯಾಕೆ? ಸಿ ಕ್ಯಾಲ್ಶಿಯಂ, ದಟ್ ಇಸ್ ವೈ ಈಸ್ ಹ್ಯಾವಿಂಗ್ 4 shells, whereas argon with the atomic number 18 is having 3 shells. Understand? So atomic radius obviously bigger for the calcium compared to the argon. I hope you all have understood. I hope this session was useful. So ನಿಮಗೆ ಇದರಲ್ಲಿ ಹೇಳ್ಕೊಟ್ಟಿರೋ ಕ್ವೆಶ್ಚನ್ ಯಾವುದಾದ್ರು ಅರ್ಥ ಆಗಲಿಲ್ಲ ಅಂದರೆ you can write in the comment section. I'll try to explain in the next session. I will also explain the next questions in the next session. Thank you so much for watching this video.